ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ನಿನ್ನೆ ಆರ್ಎಸ್ಎಸ್ ಕಾರ್ಯಕರ್ತರು ಚಿತ್ತಾಪುರ ನಾಗರಿಕರೊಂದಿಗೆ ಶಾಂತಿ ಸಭೆ ನಡೆಸಿದರು. ಶಾಂತಿ ಸಭೆಯಲ್ಲಿ ಹೈಕೋರ್ಟ್ ನಿರ್ದೇಶನ, ಸರ್ಕಾರದ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಕೋರ್ಟ್ ಸೂಚನೆಯಂತೆ ಇವತ್ತು ಮಧ್ಯಾಹ್ನ 3:30ರಿಂದ ಸಂಜೆ 5:30 ತನಕ ಪಥಸಂಚಲನ ನಡೆಯಲಿದೆ. ಹಾಗೆ ಅನುಮತಿ ಕೋರಿದ್ದ ಇತರೆ ಸಂಘಟನೆಗಳು ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡಲು ನಿರ್ಧರಿಸಿದ್ದಾರೆ. ಪಥಸಂಚಲನದಲ್ಲಿ 350 ಕಾರ್ಯಕರ್ತರು ಭಾಗಿಯಾಗಲಿದ್ದು 1000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರ ಆದಂತೆ ಆಗಿದೆ. ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ಪುನರ್ರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅರ್ಧ ಡಜನ್ಗೂ ಹೆಚ್ಚು ಸಚಿವರನ್ನ ಕೈಬಿಡುವ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಯುವಕರಿಗೆ ಜಾತಿವಾರು, ಪ್ರದೇಶಿಕವಾರು ಅವಕಾಶ ನೀಡೋದು ಹಾಗೂ ಕೈಬಿಡಲಿರುವ ಸಚಿವರಿಗೆ ಪಕ್ಷದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ನಾಳೆ ಸಿಎಂ ಮತ್ತೆ ದೆಹಲಿಗೆ ತೆರಳುತ್ತಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಲಿದ್ದಾರೆ. ಯಾವುದೇ ಮಾಹಿತಿ ನೀಡದೆ ಏರ್ಪೋರ್ಟ್ನಿಂದ ತೆರಳಿದ್ರು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಸಮ್ಮತಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ನನಗೆ ಗೊಂದಲ ನಿವಾರಣೆ ಆಗಬೇಕು, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನಾನು ಸಾಕಷ್ಟು ಶ್ರಮ ಹಾಕಿದ್ದೀನಿ, ಅವತ್ತು ನನಗೆ ನೀಡಿದ ಭರವಸೆ ಬಗ್ಗೆ ಕ್ಲಾರಿಟಿ ಕೊಡಿಸಿ, ಈಗ ಸಂಪುಟ ಪುನರ್ರಚನೆ ಮಾಡೋದಾದ್ರೆ ತಮ್ಮ ಬೆಂಬಲಿಗ ಶಾಸಕರಿಗೆ ಆದ್ಯತೆ ಕೊಡಬೇಕು, ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಹಸ್ತಕ್ಷೇಪ ಬೇಡ ಅಂತ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಬಳಿ ಚರ್ಚೆ ನಡೆಸಿದಾರಂತೆ. ಇನ್ನು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲು ಡಿಕೆಶಿ ಪ್ರಯತ್ನ ಪಡ್ತಿದ್ದಾರೆ. ಸಂಪುಟ ಪುನರ್ರಚನೆಗೆ ಇನ್ನೂ ದಿನಾಂಕ ಫಿಕ್ಸ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕು. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಅಧಿವೇಶನಕ್ಕೂ ಮೊದಲು ಸಂಪುಟ ಪುನರ್ರಚನೆ ಮಾಡಿದ್ರೆ ಹೊಸ ಸಚಿವರಿಗೆ ವಿಪಕ್ಷಗಳ ಟೀಕೆಗಳಿಗೆ ಮತ್ತು ಸದನಕ್ಕೆ ಉತ್ತರ ಕೊಡೋದು ಕಷ್ಟ ಆಗಬಹುದು. ಹಾಗಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರವೂ ಇರುತ್ತೆ. ಆದರೆ ಸಂಪುಟ ಪುನರ್ರಚನೆಯ ದಿನಾಂಕ ನಿಗದಿ, ಯಾರನ್ನ ಸೇರಿಸಿಕೊಳ್ಬೇಕು, ಯಾರನ್ನ ತೆಗಿಬೇಕು ಅನ್ನೋದನ್ನ ಸಿಎಂ ನಿರ್ಧಾರದ ಮೇಲೆ ನಿಂತಿದೆ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟಕ್ಕೆ ಶಾಸಕರ ಸಭೆಯಲ್ಲಿ ತೀರ್ಮಾನ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರಾಗಲು ಸಚಿವರಿಬ್ಬರ ಮಧ್ಯೆ ಫೈಟ್ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಚಿವ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದರೆ ಮುಂದೆ ಸಿಎಂ ಆಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ. ಡಿಕೆಶಿಯನ್ನ ಬದಲಾಯಿಸಲು ಹೈಕಮಾಂಡ್ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಡ ಹೇರಿದ್ದು ಜಾತಿ ಲೆಕ್ಕಾಚಾರದಲ್ಲಿ ತಮ್ಮನ್ನ ಅಧ್ಯಕ್ಷರನ್ನಾಗಿಸಲು ಮನವಿ ಮಾಡಿದಾರಂತೆ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವ ಸಿಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಇನ್ನು ಸಂಜೆ 5 ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿ ಕೂಡ ಆಗಿದೆ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆ ದರ ಏರಿಕೆ, ನೆರೆ ನಿರ್ವಹಣೆ ಪರಿಹಾರ ಸಂಬಂಧ ಪ್ರಧಾನಿ ಜೊತೆ ಸಿಎಂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು ರಾಜ್ಯಕ್ಕೆ ಎನ್ಡಿಆರ್ಎಫ್ ನಡಿ 1300ಕ್ಕೂ ಹೆಚ್ಚು ಕೋಟಿ ಬಿಡುಗಡೆ ಮಾಡಲು ಮನವಿ ಸಲ್ಲಿಸಲಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ರನ್ನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪರಮೇಶ್ವರ್ ಜೊತೆ ಅಖಿಲೇಶ್ ಯಾದವ್ ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಅಖಿಲೇಶ್, ಬಿಜೆಪಿಯವರು ಏನಾದರೂ ಹೇಳ್ಕೊಳ್ಳಿ, ಮೈತ್ರಿಕೂಟದ ಸುಧಾರಣೆ ಬಗ್ಗೆ ಸಮಯ ಬಂದಾಗ ಸಲಹೆ ಕೊಡ್ತೇನೆ. ಕರ್ನಾಟಕ ಸರ್ಕಾರ ಸದೃಢವಾಗಿದೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣಾ ಗೆಲುವಿನ ನಂತರ ಬಿಜೆಪಿ ಬಂಡಾಯ ನಾಯಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆರಂಭಿಸಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಕೇಂದ್ರದ ಮಾಜಿ ಸಚಿವ ಆರ್ಕೆ ಸಿಂಗ್, ಎಂಎಲ್ಸಿ ಅಶೋಕ್ ಅಗರ್ವಾಲ್ ಮತ್ತು ಮೇಯರ್ ಉಷಾ ಅಗರ್ವಾಲ್ ಅವರನ್ನು ಅಮಾನತುಗೊಳಿಸಲಾಗಿದೆ. 1 ವಾರದ ಒಳಗೆ ವಿವರಣೆ ನೀಡಲು ಶೋಕಾಸ್ ನೋಟಿಸ್ ನೀಡಿದ್ದು ಪಕ್ಷದಿಂದ ಉಚ್ಚಾಟಿಸುವ ಸಾಧ್ಯತೆ ಇದೆ.
ಇನ್ನು ಬಿಹಾರ ಚುನಾವಣೆ ಫಲಿತಾಂಶ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೇಸರ ಹೊರಹಾಕಿದ್ದಾರೆ. ಕಳೆದ ಲೋಕಸಭೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಫ್ರೀ ತಗೊಂಡ ಮಹಿಳೆಯರು ಮತ ಹಾಕಿದ್ರೆ ನಾವು ಹೆಚ್ಚಿಗೆ ಸ್ಥಾನ ಗೆಲ್ತಾ ಇದ್ವಿ. ಬಿಹಾರದಲ್ಲಿ ಈಗ ಬಿಜೆಪಿ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು ಯುವಕರು ಅನ್ನುವ ತಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ನ ಓಟ್ ಚೋರಿ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಐತಿಹಾಸಿಕ ಜಯ ನಮಗೆ ಸಿಕ್ಕಿರೋದು. ಓಟ್ ಚೋರಿ ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಅವರ ಪಕ್ಷ ಉದ್ಧಾರ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರಿಗೆ ಮತಿಭ್ರಮಣೆ ಆಗಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ರು. ಯಾವ ಮುಖ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ತಂದ್ಕೊಟ್ಟ ಗಾಂಧಿ ಹೆಸರನ್ನೇ ಚೋರಿ ಮಾಡಿದವ್ರು ನೀವು. ಪ್ರಾದೇಶಿಕ ಪಕ್ಷವನ್ನ ಮುಗಿಸೋ ಕೆಲಸ ಮಾಡಿದೀರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರು ಓಟ್ ಚೋರಿಯನ್ನ ಚುನಾವಣೆ ತಂತ್ರವಾಗಿ ಬಳಕೆ ಮಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಟಾಂಗ್ ಕೊಟ್ಟಿದ್ದಾರೆ. ಜನರ ದಿಕ್ಕು ತಪ್ಪಿಸೋದು, ಅಪಪ್ರಚಾರ ಮಾಡುವುದು ಅವರ ತಂತ್ರ ಅಂತ ಕಿಡಿಕಾರಿದ್ರು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳು ಸಖತ್ ಸದ್ದು ಮಾಡ್ತಿವೆ. ಆರೋಪಿಗಳ ಪಾಲಿಗೆ ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗದಂತೆ ಆಗಿದ್ದು, ಜೈಲಿನ ಮುಖ್ಯ ಅಧಿಕಾರಿಯಾಗಿ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಸುಧಾರಣೆಗೆ ಮುಂದಾಗಿದ್ದಾರೆ. ಜೈಲಿನ ಮುಜ್ಜ ಸೆಲ್ಗಳಲ್ಲಿ ಭದ್ರತೆಗೆ ಇದ್ದವರನ್ನ ಹಂತ ಹಂತವಾಗಿ ವಿಚಾರಣೆ ಮಾಡ್ತಿದ್ದಾರೆ. 5 ವರ್ಷದ ಮೇಲೆ ಇದ್ದವರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಜೈಲಿನ ಬ್ಯಾರಕ್, ಅಡುಗೆ ಕೋಣೆ, ಶಂಕಿತ ಉಗ್ರರಿರುವ ಸೆಲ್ಗಳಿಗೆ ವಿಸಿಟ್ ಕೊಟ್ಟು ಶಾಕ್ ಕೊಟ್ಟಿದ್ದಾರೆ. ಇನ್ನು ಜೈಲು ಕೊಠಡಿಯ ಕರ್ಟನ್ಗಳನ್ನು ತೆರವು ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಆರೋಪಿ ಹೊರಗಿನಿಂದ ಜೈಲು ಸಿಬ್ಬಂದಿಗೆ ಕಾಣಿಸಬೇಕು. ಹಾಗೆ ಎಲ್ಲ ಬ್ಯಾರಕ್ನಲ್ಲಿಟ್ಟಿದ್ದ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ತೆರವು ಮಾಡಬೇಕು. ಅಲ್ಲದೆ ಬೀಡಿ, ಸಿಗರೇಟ್ ಸಂಪೂರ್ಣ ಕಂಟ್ರೋಲ್ ಮಾಡಲು ಹೇಳಿದ್ದಾರೆ. ಒಂದ್ ವೇಳೆ ಮುಂದೆ ಏನಾದರೂ ಅಕ್ರಮದ ಹೊಣೆ ಹೊತ್ತಿದ್ರೆ ಮುಲಾಜಿಲ್ಲದೆ ಅಮಾನತಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಎಂಎಫ್ ನಿರ್ದೇಶಕರಾಗಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವಿರೋಧ ಆಯ್ಕೆ ಆಗಿದ್ದಾರೆ. ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಇದೇ ಖುಷಿಗೆ ನಂಜೇಗೌಡರಿಗೆ ಬೆಂಬಲಿಗರು ಗರಿ ನೋಟಿನ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. ನಂತರ ಮಾತನಾಡಿದ ಅವರು, ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ನಂಜೇಗೌಡ್ರೆ, ನೀವು ಕೆಎಂಎಫ್ ಅಧ್ಯಕ್ಷ ಆಗಬೇಕು ಅಂತ ಈ ಹಿಂದೆ ಡಿಕೆ ಸುರೇಶ್ ಅವರೇ ಹೇಳಿದ್ರು. ಆದರೆ ಕೆಎಂಎಫ್ ಅಧ್ಯಕ್ಷ ಆಯ್ಕೆ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗೇ ಇದೆ. ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ. ಕಬ್ಬಿಣದ ಅದಿರು ರಫ್ತಿನಿಂದ ಸರ್ಕಾರದ ಖಜಾನೆಗೆ ಸುಮಾರು 44 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ. ಇವರ ಒಡೆತನದ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 27 ಕೋಟಿ ಲಾಭ ಆಗಿದೆ. ದಾಳಿ ವೇಳೆ 1,68 ಕೋಟಿ ನಗದು, ಇನ್ನು 6 ಕೆಜಿ 750 ಗ್ರಾಂ ಚಿನ್ನ ವಶಕ್ಕೆ ಪಡೆಯಲಾಗಿತ್ತು. ಆರೋಪಿಗಳ ಬ್ಯಾಂಕ್ ಖಾತೆಗಳಲ್ಲಿದ್ದ 14 ಕೋಟಿಯನ್ನು ಫ್ರೀಸ್ ಮಾಡಿ 21 ಕೋಟಿ ಮೌಲ್ಯದ 3 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಬಂಧನವಾಗಿದ್ದ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿಗೆ ಕೋರ್ಟ್ ಜಾಮೀನು ನೀಡಿದೆ. 46ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಮಂಜೂರು ಆಗಿದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ನಿನ್ನೆ ಬೆಳಗ್ಗೆ ಎಸಿಪಿ ಚಂದನ್ ಮತ್ತು ಟೀಮ್ ಬಂಧಿಸಿತ್ತು. ನಟಿಗೆ ಲೈಂಗಿಕ ಕಿರುಕುಳ ನೀಡಿರೋದಾಗಿ ಆರೋಪ ಮಾಡಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆರೋಪಿ ಶ್ರೀಲಂಕಾದಿಂದ ಬೆಂಗಳೂರಿಗೆ ವಾಪಸ್ ಆಗಿರುವ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲೇ ಪೊಲೀಸರು ಬಂಧಿಸಿದ್ದಾರೆ. ಇದೀಗ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಬೇಲ್ ಕೂಡ ಸಿಕ್ಕಿದೆ. ಇನ್ನು ಸಂತ್ರಸ್ತ ನಟಿ ನ್ಯೂಸ್ 18 ಜೊತೆ ನೋವು ತೋಡ್ಕೊಂಡಿದ್ದಾರೆ. ನಾನು ಉದ್ಯಮಿ ಅರವಿಂದ್ ವೆಂಕಟೇಶ್ನ ಜೊತೆ ರಿಲೇಷನ್ಶಿಪ್ನಲ್ಲಿದ್ದೆ. ಆದರೆ 2 ವರ್ಷದ ಹಿಂದೆ ಎವಿಆರ್ ಜೊತೆ ರಿಲೇಷನ್ಶಿಪ್ ಬ್ರೇಕಪ್ ಮಾಡ್ಕೊಂಡಿದ್ದೆ. ಬ್ರೇಕಪ್ನ ನಂತರ ನನಗೆ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಸಾಲದಕ್ಕೆ ಕಳೆದ ಆಗಸ್ಟ್ನಿಂದ ಅನಾಮಧೇಯ ವ್ಯಕ್ತಿಗಳಿಂದ ಲೆಟರ್ ಬರೋಕೆ ಶುರುವಾಗಿತ್ತು. ನನ್ನ ಕ್ಯಾರೆಕ್ಟರ್ ಹಾಗೆ ನನ್ನ ಸ್ನೇಹಿತರ ಬಗ್ಗೆ ಕೆಟ್ಟದಾಗಿ ಲೆಟರ್ ಕಳಿಸ್ತಾ ಇದ್ರು. ನಾನು ಎಲ್ಲಿದ್ರೂ ಫೋಟೋ ತೆಗೆದು ಪ್ರಿಂಟ್ ಹಾಕಿ ನನಗೆ ಕಳಿಸ್ತಾ ಇದ್ರು. ಹಾಗಾಗಿ ನಾನು ದೂರನ್ನ ನೀಡಿದ್ದೆ. ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಸಂತ್ರಸ್ತ ನಟಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಜಾಮೀನಿನಿಂದ ಬಂದ ಮೇಲೆ ಹೊರಬಂದ ಅರವಿಂದ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೂರುದಾರೆ 4 ವರ್ಷದ ಹಿಂದೆ ಅರವಿಂದ್ಗೆ ಪರಿಚಯ ಆಗಿದ್ರಂತೆ. ಆದರೆ ಅರವಿಂದ್ ತಂದೆ ತೀರೋದಾಗ ನಟಿ ಸಮಾಧಾನ ಮಾಡಿದ್ರಿಂದ ಈಕೆ ಜೀವನದಲ್ಲಿ ಇದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ರಂತೆ. ನಂತರ ಇಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಒಂದು ಟಿಕೆಟ್ ಪ್ರಯಾಣದಿಂದ ಇಬ್ಬರ ನಡುವೆ ಬಿರುಕು ಬಿಟ್ಟಿತ್ತಂತೆ.
ಟಿಕೆಟ್ ಬಗ್ಗೆ ವಿಚಾರಿಸಿದಾಗ ನಟಿ ಸರಿಯಾಗಿ ಉತ್ತರ ಕೊಡದೆ ದೂರ ಮಾಡಿದಳಂತೆ. ಸಾಲದಕ್ಕೆ ಆಕೆಗಾಗಿ 4 ರಿಂದ 5 ಕೋಟಿ ಖರ್ಚು ಮಾಡಿದ್ದೀನಿ, ಆದರೆ ನಾನು ಅವರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಿದ್ದೀನಿ ಅಂತ ಅಲಿಗೇಷನ್ ಮಾಡ್ತಿದ್ದಾರೆ. ಯಾರು ಲೆಟರ್ ಫೋಟೋ ಕಳಿಸಿದಾರೋ ನನಗಂತೂ ಗೊತ್ತಿಲ್ಲ. ನನ್ನ ಮೇಲೆ ಬೇಡವಾದ ಅಪವಾದ ಹಾಕ್ತಿದ್ದಾರೆ. ಹಾಗಾಗಿ ಸಾಬೀತು ಮಾಡಲಿಕ್ಕೆ ಏನೇನು ದಾಖಲಾತಿ ಬೇಕೋ ಅದನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ತಾಲೂಕಿನ ಭೂತರಾಮನಟ್ಟಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 28 ಕೃಷ್ಣ ಮೃಗಗಳು ಬಲಿಯಾಗಿವೆ. ಮಾರಣಾಂತಿಕ ಕಾಯಿಲೆಗೆ ನವೆಂಬರ್ 13ರಂದು ಮೊದಲು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು, ನಿನ್ನೆ ಮತ್ತೆ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಮಾರಣಾಂತಿಕ ಬ್ಯಾಕ್ಟೀರಿಯಾದಿಂದ ಮೃತಪಟ್ಟಿರುವ ಅನುಮಾನವಿದ್ದು, ಮೃಗಾಲಯಕ್ಕೆ ಬೆಳಗಾವಿ ಎಸಿಎಫ್ ನಾಗರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 28 ಕೃಷ್ಣ ಮೃಗಗಳು ಸಾವನ್ನಪ್ಪಿದ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಲು ಸೂಚನೆ ಕೊಟ್ಟಿದ್ದೇನೆ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಸಾವಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ನಮ್ಮ ಸರ್ಕಾರ ಅರಣ್ಯ ಸಂಪತ್ತು ಉಳಿಸಿಕೊಳ್ಳುವುದಕ್ಕೆ ಬದ್ಧವಾಗಿದೆ ಎಂದರು. ಮೈಸೂರಿನಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಹುಲಿಯ ಅಟ್ಟಹಾಸಕ್ಕೆ ಹಸುವೊಂದು ಬಲಿಯಾಗಿರುವ ಘಟನೆ ದಮ್ಮನಕಟ್ಟಿಯ ಹೊಸ ಹೊಳಲು ಗ್ರಾಮದಲ್ಲಿ ನಡೆದಿದೆ. ಹೊಲದಲ್ಲಿ ಹುಲ್ಲು ಮೇಯುವಾಗ ಹಸು ಮೇಲೆ ಹುಲಿ ದಾಳಿ ಮಾಡಿದ್ದು ಕೊಂದು ಹಾಕಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಸಾಕು ಪ್ರಾಣಿಗಳ ರಕ್ಷಣೆ ಕೊಡುವಂತೆ ಅಳಲು ಮಾಡಿಕೊಂಡಿದ್ದಾರೆ. ಇನ್ನು ಹುಲಿ ಚಲನವಲನದ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿ ನಿಗಾ ಇಟ್ಟಿದ್ದು ಕಾರ್ಯಾಚರಣೆ ನಡೆಸಲಾಗಿದೆ. ಮೈಸೂರು ಜಿಲ್ಲೆ ಹುಲಿ ದಾಳಿ ತಡೆಯೋದಕ್ಕೆ ರೈತರಿಗೆ ಫೇಸ್ ಮಾಸ್ಕ್ ನೀಡಲು ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ಈಗಾಗಲೇ ಕಾಡಂಚಿನ ಗ್ರಾಮದ ಜನರಿಗೆ ಅರಣ್ಯ ಇಲಾಖೆಯಿಂದ ಫೇಸ್ ಮಾಸ್ಕ್ ವಿತರಣೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ 5,000 ಜನರಿಗೆ ಮಾಸ್ಕ್ ವಿತರಿಸಲಾಗಿದ್ದು, ಕುತ್ತಿಗೆ ಭಾಗಕ್ಕೆ ಹುಲಿ ದಾಳಿ ಮಾಡ್ತಾ ಇದ್ದು, ಹೀಗಾಗಿ ಮನುಷ್ಯನ ಮುಖವನ್ನು ಹೋಲುವ ಮಾಸ್ಕ್ ಅನ್ನು ವಿತರಿಸಲಾಗಿದೆ. ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಮಿತಿ ಮೀರಿದೆ. ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳ ಹೊರಗೆ 8-10 ಹುಲಿಗಳು ಇವೆಯಂತೆ. ಇನ್ನು 10 ರಿಂದ 15 ಚದುರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ತನ್ನ ಟೆರಿಟರಿಯಾಗಿ ಪ್ರತಿ ಹುಲಿ ಗುರುತಿಸಿಕೊಳ್ತಾ ಇದೆ. ಆದರೆ 874 ಚದುರ ಕಿಲೋಮೀಟರ್ ಇರುವ ಬಂಡೀಪುರದಲ್ಲಿ 153 ಹುಲಿಗಳಿವೆ. ಇನ್ನು 847 ಚದುರ ಕಿಲೋಮೀಟರ್ ಇರುವ ನಾಗರಹೊಳೆಯಲ್ಲಿ 140ಕ್ಕೂ ಹೆಚ್ಚು ಹುಲಿಗಳಿವೆ. ಸಾಕಷ್ಟು ಅರಣ್ಯ ಪ್ರದೇಶ ಇಲ್ಲದೆ ಇರೋದೇ ಹುಲಿಗಳು ಆಚೆ ಬರೋದಕ್ಕೆ ಕಾರಣ. ಹೀಗಾಗಿ ಹುಲಿ ನಿಯಂತ್ರಣ ಮಾಡೋದೇ ದೊಡ್ಡ ಸವಾಲಾಗಿದ್ದು, ಒಂದು ವೇಳೆ ಕಾಡಿನಿಂದ ಹೊರಗಿರುವ ಹುಲಿಗಳ ಸಂರಕ್ಷಣೆ ಮಾಡದೇ ಇದ್ರೆ ಮತ್ತಷ್ಟು ದಾಳಿ ಮಾಡುವ ಸಾಧ್ಯತೆ ಇದೆ. ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡಲಾಗಿದೆ. ಸ್ಯಾಶೆ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನಗರದಾದ್ಯಂತ ಮಾರಾಟ ಮಾಡ್ತಾ ಇದ್ದ ಜಾಲ ಪತ್ತೆಯಾಗಿದೆ. ಮಹೇಂದ್ರ, ದೀಪಕ್, ಮುನಿರಾಜು ಅನ್ನುವವರು ಸಪ್ಲೈ ಮಾಡ್ತಿದ್ರಂತೆ. ಸದ್ಯ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 1.5 ಕೋಟಿ ಬೆಲೆಯ 8,000 ಲೀಟರ್ ನಕಲಿ ನಂದಿನಿ ತುಪ್ಪವನ್ನು ಸೀಸ್ ಮಾಡಲಾಗಿದೆ. ನಂದಿನಿ ಬೆಲೆಗೆ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಖತರ್ನಾಕ್ ಮನೆಗಳ್ಳರನ್ನ ಬಂಧನ ಮಾಡಲಾಗಿದೆ. ಚಾಮರಾಜಪೇಟೆಯ ಏರೋಸ್ಪೇಸ್ ಇಂಜಿನಿಯರ್ ಚೇತನ್ ಹಾಗೂ ಕೆಆರ್ಪೇಟೆ ಮೂಲದ ಅಭಿಷೇಕ್ ಬಂಧಿತ ಆರೋಪಿಗಳು. ಶಿಕ್ಷಕಿ ವಿನುತಾ ಮನೆಯಲ್ಲಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಸ್ನೇಹಿತರ ಮದುವೆಗೆ ಹೋಗಿದ್ದ ಅವರು ಪಕ್ಕದಲ್ಲೇ ಇದ್ದ ಶಿಕ್ಷಕಿಯ ಮನೆಗೆ ಕನ್ನ ಹಾಕಿದ್ದಾರೆ. ಶಿಕ್ಷಕಿ ನೀಡಿದ್ದ ದೂರಿನ ಅನ್ವಯ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ 6,25,000 ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಅಧೋಗತಿಗೆ ತಲುಪಿದೆ. ಗ್ರಾಮೀಣ ಭಾಗದ ಮಕ್ಕಳು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಶಿಕ್ಷಣ ಪಡೆಯುವಂತಾಗಿದೆ. ಸರ್ಕಾರಿ ಶಾಲೆಯ ಆವರಣದಲ್ಲಿ ಕೊಠಡಿಗಳಿದ್ರೂ ಕೂಡ ಮಕ್ಕಳ ಪಾಲಿಗೆ ಇಲ್ಲದಂತಾಗಿದೆ. ಶಿಕ್ಷಣ ಇಲಾಖೆಯ ಶಾಲೆಯ ಕೊಠಡಿಗಳನ್ನು ಗ್ರಾಮ ಪಂಚಾಯತ್ಗೆ ಬಿಟ್ಟುಕೊಡ್ತಾ ಇದೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೂ ಕಾರಣವಾಗಿದೆ. ಕೂಡಲೇ ಶಾಲೆ ಆವರಣದಲ್ಲಿರುವ ಪಂಚಾಯತ್ ಕಚೇರಿಯನ್ನ ಎತ್ತಂಗಡಿ ಮಾಡಬೇಕು, ಇಲ್ಲದೇ ಇದ್ರೆ ಶಾಲೆ ಆವರಣದಲ್ಲಿ ಹಾಲಿನ ಕೇಂದ್ರ ತೆಗೀಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೆಕ್ಕೆಜೋಳದ ದರ ಇಳಿಕೆಯಾಗಿರೋದ್ರಿಂದ ಕೊಪ್ಪಳ ಜಿಲ್ಲೆಯ ರೈತರು ಪರದಾಡುವಂತಾಗಿದೆ. ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಇಳಿಕೆ ಆದರೂ ಇಲ್ಲಿವರೆಗೂ ಖರೀದಿ ಕೇಂದ್ರ ಆರಂಭ ಮಾಡಿಲ್ಲ. ಈ ಹಿನ್ನೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳು ಸೇರಿ ವಿವಿಧ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿದಿದ್ದು ತಮಿಳುನಾಡಿನಲ್ಲಿ ಮಳೆ ಶುರುವಾಗಿದೆ. ಇಂದಿನಿಂದ 3 ದಿನ 9 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಚೆನ್ನೈ, ಕಡಲೂರು, ಮಯಿಲಾಡುತುರೈ, ನಾಗಪಟ್ಟಣಂ, ತಂಜಾವೂರು ಸೇರಿದಂತೆ
ಹಲವೆಡೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವನಮಾತೆ ಸಾಲುಮರದ ತಿಮ್ಮಕ್ಕ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 114 ವರ್ಷ ಬದುಕಿದ ವೃಕ್ಷ ಮಾತೆ ಬದುಕಿನ ಯಾನ ಮುಗಿಸಿದ್ದಾರೆ. ಸಾಲುಮರದ ತಿಮ್ಮಕ್ಕ ಕರಾವಳಿ ಜಿಲ್ಲೆ ಉಡುಪಿಯಲ್ಲೂ ಅಪಾರ ಅಭಿಮಾನಿಗಳನ್ನು ಹೊಂದಿದ್ರು. ಕಳೆದ 10 ವರ್ಷಗಳಲ್ಲಿ ಅನೇಕ ಬಾರಿ ತಿಮ್ಮಕ್ಕ ಉಡುಪಿಗೆ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಇಹಲೋಕ ತ್ಯಜಿಸಿದ ತಿಮ್ಮಕ್ಕನ ನೆನಪಿನಲ್ಲಿ ಕಲಾವಿದ ಮಹೇಶ್ ಮರ್ಣೆ ಅಪರೂಪದ ಕಲಾಕೃತಿಯೊಂದನ್ನು ರಚಿಸಿದ್ದಾರೆ. ಅಶ್ವತ್ಥದ ಎಲೆಯಲ್ಲಿ ಮೂಡಿಬಂದ ತಿಮ್ಮಕ್ಕನ ಚಿತ್ರ ಮತ್ತು ಅವರ ಜೀವನದ ಸಂದೇಶ ಅಭಿಮಾನಿಗಳನ್ನ ಭಾವುಕಗೊಳಿಸಿದೆ. ತಿಮ್ಮಕ್ಕನ ಕುರಿತಾಗಿಯೇ ಬರೆದಿರುವ ಹಾಡಿನೊಂದಿಗೆ ಈ ಚಿತ್ರ ಗಮನ ಸೆಳೀತಾ ಇದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ದಿವಂಗತ ರಾಮಚಂದ್ರ ಚಿಟ್ಟಾಣಿ ಯಕ್ಷಗಾನ ಸಪ್ತಾಹ ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದಿದೆ. ಈ ವರ್ಷದ ಚಿಟ್ಟಾಣಿ ವರ್ಷದ ಪ್ರಶಸ್ತಿಯನ್ನ ಹಿರಿಯ ಯಕ್ಷಗಾನ ಕಲಾವಿದ ತೀರ್ಥಹಳ್ಳಿ ಗೋಪಾಲಾಚಾರಿ ಅವರಿಗೆ ನೀಡಿ ಗೌರವ ಮಾಡಲಾಗಿದೆ. ಮಠದ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡಿ ಹಿರಿಯ ಕಲಾವಿದರನ್ನ ಗೌರವಿಸಿದರು. ಕೋಲ್ಕತಾದ ಈಡನ್ ಗಾರ್ಡನ್ನಲ್ಲಿ ನಡೀತಾ ಇರುವಂತಹ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಇವತ್ತೇ ಅಂತ್ಯಗೊಳ್ಳುವ ಸಾಧ್ಯತೆ ಇದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ಕೇವಲ 159 ರನ್ ಗಳಿಸಿ ಆಲ್ ಔಟ್ ಆಗಿತ್ತು. ಟೀಂ ಇಂಡಿಯಾ 62.2 ಓವರ್ಗಳಲ್ಲಿ 189 ರನ್ ಗಳಿಸಿ ಪ್ರಥಮ ಇನ್ನಿಂಗ್ಸ್ ಅಂತ್ಯಗೊಳಿಸಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲಿ ಹರಿಣ ಪಡೆ 93 ರನ್ ಗಳಿಸುವಷ್ಟರಲ್ಲಿ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನುಳಿದ 3 ವಿಕೆಟ್ ಉರುಳಿದ್ರೆ ಇವತ್ತೇ ಪಂದ್ಯ ಅಂತ್ಯಗೊಳ್ಳುವ ನಿರೀಕ್ಷೆ ಇದೆ. ಅಲ್ಲದೆ ಸೌತ್ ಆಫ್ರಿಕಾ 63 ರನ್ ಮಾತ್ರ ಲೀಡ್ ಪಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಿಎಂಗೆ ಸಂಪುಟ ಪುನರ್ರಚನೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರಂತೆ. ಸಿಎಂ ವರಿಷ್ಠರ ಜೊತೆಗೆ ಮಾತುಕತೆ ಮುಗಿಸಿದ ಬೆನ್ನಲ್ಲೇ ಡಿಕೆಶಿ ದೆಹಲಿಗೆ ಎಂಟ್ರಿ ಕೊಟ್ಟಿರುವುದು ಕುತೂಹಲ ಹೆಚ್ಚಿಸಿದೆ. ನವೆಂಬರ್ ಕ್ರಾಂತಿಯ ಚರ್ಚೆ ನಡುವೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸ ಜನ್ಪರ್ 10ರಲ್ಲಿ ಸುಮಾರು 45 ನಿಮಿಷಗಳ ಕಾಲ ಇಬ್ಬರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಸಂಪುಟ ಪುನಾರಚನೆ ಮಾಡೋಕೆ ಅವಕಾಶ ಕೊಡಿ ಅಂತಾನು ಮನವಿ ಸಲ್ಲಿಸಿದ್ರು. ರಾಜ್ಯ ರಾಜಕಾರಣದ ಸೂಕ್ಷ್ಮ ಸಂಗತಿಗಳನ್ನ ಹೈಕಮಾಂಡ್ಗೆ ತಲುಪಿಸಿರೋ ಸಿಎಂ ನಾಯಕತ್ವ ಬದಲಾವಣೆಯ ಬಗ್ಗೆ ಎದ್ದಿರುವ ಚರ್ಚೆ ಬಗ್ಗೆಯೂ ದೂರು ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನವಿಯನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆಯೂ ಸಿಎಂ ಹತ್ತಿರ ವರದಿ ಪಡ್ಕೊಂಡ ರಾಹುಲ್ ಗಾಂಧಿ ಸಂಪುಟ ಪುನಾರಚನೆಗೆ ತಥಾಸ್ತು ಅಂತ ಹೇಳಿದ್ದಾರಂತೆ. ಹಾಗಿದ್ರೆ ಸಿಎಂ ಹೈಕಮಾಂಡ್ ಮುಂದಿಟ್ಟ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆಲ್ಲಲು ಅನುಕೂಲ ಆಗತ್ತೆ. ಸಾಮಾಜಿಕ ನ್ಯಾಯ ಒದಗಿಸಲು ಪುನಾರಚನೆ ಅಗತ್ಯವಾಗಿದೆ. ಜಾತಿ ಲೆಕ್ಕಾಚಾರದಡಿ ಕ್ಯಾಬಿನೆಟ್ ವಿಸ್ತರಣೆಯಾಗಬೇಕು. ಹಿರಿಯರ ಜೊತೆ ಕಿರಿಯರಿಗೂ ಅವಕಾಶ ಕೊಡಬೇಕು. ಹೀಗಾಗಿ ಸಂಪುಟ ಪುನಾರಚನೆ ಅತ್ಯಗತ್ಯ ಅಂತ ಮನವಿ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯನವರ ಮಾತನ್ನ ಅವಲೋಕಿಸಿದ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನಾರಚನೆಗೆ ಅಸ್ತು ಅಂದಿದ್ದಾರೆ. ಜೊತೆಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸಂಪುಟ ಪುನಾರಚನೆ ಅಗತ್ಯ ಅನ್ನಿಸಿದ್ರೆ ಮಾಡಿ, ಅದಕ್ಕೂ ಮುನ್ನ ಖರ್ಗೆ ಅವರ ಬಳಿ ಚರ್ಚಿಸಿ. ಸಂಪುಟ ಪುನಾರಚನೆ ಯಾವಾಗ ಅಂತ ನಿಮಗೆ ಬಿಟ್ಟಿದ್ದು. ಯಾರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತೀರಾ ಅಂತ ತಿಳಿಸಿ, ಯಾರನ್ನ ಸಚಿವ ಸ್ಥಾನಕ್ಕೇರಿಸ್ತೀರಾ ಅಂತ ವರದಿ ಕೊಡಿ. ಮಂತ್ರಿ ಸ್ಥಾನದಿಂದ ನಿರ್ಗಮಿಸುವವರಿಗೆ ಪಕ್ಷದ ಹೊಣೆ ನೀಡಿ ಅಂತ ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಅಂದ ಹಾಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಭೇಟಿ ಮಾಡಿ ಹೊರಗೆ ಬಂದ್ರು. ಆಮೇಲೆ ಡಿಕೆ ಶಿವಕುಮಾರ್ ದೆಹಲಿಗೆ ಎಂಟ್ರಿ ಕೊಟ್ರು. ಸದ್ಯ ದೆಹಲಿಯಲ್ಲೇ ಉಳಿದುಕೊಂಡಿರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲು ಸಮಯ ಕೇಳಿದ್ದಾರಂತೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ನಾಯಕ ಹಿರಿಯ ವಕೀಲ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ರು. ದೆಹಲಿ ಭೇಟಿ ವೇಳೆ ಸಿಎಂಗೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದೆ. ಇದೇ ಡಿಸೆಂಬರ್ 8ರ ಬೆಳಗಾವಿ ಅಧಿವೇಶನದ ಒಳಗೆ ಸಂಪುಟ ಪುನಾರಚನೆ ಮಾಡ್ತಾರಾ ಅಥವಾ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಸಂಪುಟ ವಿಸ್ತರಣೆ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದೆಲ್ಲದರ ಮಧ್ಯೆ ಸೋಮವಾರ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗುವಂತೆ ಹೈಕಮಾಂಡ್ ಸೂಚನೆ ನೀಡಿದ್ಯಂತೆ.
ಸಂಪುಟ ಪುನಾರಚನೆ ಆಗಿದ್ದೇ ಆದರೆ ಕನಿಷ್ಠ 10 ರಿಂದ 15 ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ. ಚಿದಾನಂದ್ ಪಟೇಲ್ ಜೊತೆ ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ದೆಹಲಿಯಲ್ಲಿ ಉಗ್ರರು ನಡೆಸಿದ ಸ್ಫೋಟದಲ್ಲಿ 13 ಜನರ ಸಾವಾಗಿತ್ತು. ಆ ಸೂತಕ ಇನ್ನೂ ಹೋಗೇ ಇಲ್ಲ. ಆಗಲೇ ಜಮ್ಮು ಕಾಶ್ಮೀರದ ನೌಗಮ್ ಪೊಲೀಸ್ ಸ್ಟೇಷನ್ ಸ್ಫೋಟಕ್ಕೆ ಛಿದ್ರ ಆಗಿದೆ. ಪೊಲೀಸರು, ಸಾರ್ವಜನಿಕರು ಸೇರಿದಂತೆ 9 ಜನ ಜೀವ ಬಿಟ್ಟಿದ್ದಾರೆ. ಉಗ್ರರಿಂದ ಸೀಸ್ ಮಾಡಿದ್ದ 2900 ಕೆಜಿ ಸ್ಫೋಟಕ ಪರಿಶೀಲನೆ ವೇಳೆ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದು ಅಧಿಕಾರಿಗಳ ಮಾತು. ಆದರೆ ಸ್ಫೋಟಕ ರವಾನೆಗೆ ಹೊರಗಿನ ಜನರನ್ನ ಕರೆಸಿದ್ದೇ ಈಗ 10 ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಬ್ಬಬ್ಬಾ, ಎಷ್ಟು ಭೀಕರ ಸ್ಫೋಟ! ನವೆಂಬರ್ 10ಕ್ಕೆ ದೆಹಲಿಯಲ್ಲಿ I-20 ಕಾರು ಸ್ಫೋಟಿಸಿ ಉಗ್ರರು 13 ಜನರನ್ನ ಬಲಿ ಪಡೆದಿದ್ರು. ಆ ಘಟನೆಯ ತನಿಖೆ ನಡೆಯುತ್ತಿರುವಾಗಲೇ ನಿನ್ನೆ ರಾತ್ರಿ ಜಮ್ಮು ಕಾಶ್ಮೀರದ ನೌಗಾಮ್ ಪೊಲೀಸ್ ಠಾಣೆಯೇ ಸ್ಫೋಟದಿಂದ ಸರ್ವನಾಶವಾಗಿ ಹೋಗಿದೆ. ಇಡೀ ಪೊಲೀಸ್ ಠಾಣೆಯೇ ಬಾಂಬ್ ಸ್ಫೋಟಕ್ಕೆ ನಾಮಾವಶೇಷವಾಗಿ ಹೋಗಿದೆ. ಸ್ಫೋಟವಾದ ಪೊಲೀಸ್ ಠಾಣೆಯ 1 ಕಿಲೋಮೀಟರ್ ದೂರದಲ್ಲಿರೋ ಕಟ್ಟಡಗಳ CCTVಯಲ್ಲೇ ಇಷ್ಟು ಭಯಾನಕ ಸ್ಫೋಟದ ವಿಡಿಯೋ ಸೆರೆಯಾಗಿದೆ ಅಂದ್ರೆ ಇನ್ಯಾವ ಮಟ್ಟಿಗೆ ಸ್ಫೋಟ ಸಂಭವಿಸಿದೆ ಅಂತ ಊಹಿಸಿಕೊಳ್ಳೋಕ್ಕೂ ಆಗ್ತಿಲ್ಲ. ನಿನ್ನೆ ರಾತ್ರಿ 11:21 ಸರಿಯಾಗಿ ಜಮ್ಮು ಕಾಶ್ಮೀರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಈ ದುರಂತ ನಡೆದಿದೆ. ಮೇಲ್ನೋಟಕ್ಕೆ ಇದು ಉಗ್ರರು ನಡೆಸಿದ ದಾಳಿಯಲ್ಲ. ಸ್ಫೋಟವಾಗಿದ್ದು ಉಗ್ರರಿಂದ ಸೀಸ್ ಮಾಡಿ ಸಂಗ್ರಹಿಸಿಟ್ಟಿದ್ದ ಅಮೋನಿಯಂ ನೈಟ್ರೇಟ್ ಸ್ಫೋಟಕ. ಬ್ಲಾಸ್ಟ್ ಆಗಿದ್ದು ಆಕಸ್ಮಿಕ ಅಂತ ಅಧಿಕಾರಿಗಳು, ಸ್ಥಳೀಯರು ಹೇಳಿಕೆ ಕೊಡುತ್ತಿದ್ದಾರೆ. ಆದರೆ ಬಾಂಬ್ ಸ್ಫೋಟದ ತೀವ್ರತೆಗೆ ಒಟ್ಟು 9 ಜನರ ಸಾವಾಗಿದೆ. ಇದರಲ್ಲಿ ಜಮ್ಮು ಕಾಶ್ಮೀರದ ನೌಗಾಮ್ನ ಒಬ್ಬರು ಮ್ಯಾಜಿಸ್ಟ್ರೇಟ್, ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರ ದೇಹ ಗುರುತೇ ಸಿಗದಂತೆ ಛಿದ್ರವಾಗಿ ಹೋಗಿದೆ. 32 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ये कल जो पुलिस स्टेशन नौगाम में धमाका हो गया तो वो जो बाहर से वो लाया गया था उसका वो एक्सपेरिमेंट कर रहे थे कुछ और पैकिंग कर रहे थे. उस सिलसिले में इसको भी बुलाया गया था. तो उधर वो मजिस्ट्रेट के सामने और पुलिसकर्मियों के सामने वो धमाका हो गया अचानक. तो उस वजह से उन पुलिसकर्मियों के साथ ये भी शहीद हो गए. ದೆಹಲಿ ಸ್ಫೋಟಕ್ಕಿಂತಲೂ 10 ಪಟ್ಟು ದೊಡ್ಡ ಬ್ಲಾಸ್ಟ್. ಸ್ಫೋಟವಾಗಿದ್ದು 2900 ಕೆಜಿ ನೈಟ್ರೋಜನ್ ಬಾಂಬ್. ನವೆಂಬರ್ 9 ಅಂದ್ರೆ ದೆಹಲಿ ಸ್ಫೋಟದ ಹಿಂದಿನ ದಿನ ಜಮ್ಮು ಕಾಶ್ಮೀರದಲ್ಲಿ ಸೇನಾಪಡೆ ದೊಡ್ಡ ಬೇಟೆಯಾಡಿತ್ತು. ಉಗ್ರ ಕೃತ್ಯಕ್ಕೆ ಸಂಗ್ರಹಿಸಿದ್ದ ಬರೋಬ್ಬರಿ 2900 ಕೆಜಿ ಸ್ಫೋಟಕವನ್ನ ಸೀಸ್ ಮಾಡಿ ವೈಟ್ ಕಾಲರ್ ಉಗ್ರರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ರು. ಇದಾದ ಮರುದಿನ ಅಂದ್ರೆ ನವೆಂಬರ್ 10ರಂದು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿ 300 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿ 13 ಜನ ಜೀವ ಬಿಟ್ಟಿದ್ರು. ಅವತ್ತು ಜಮ್ಮು ಕಾಶ್ಮೀರದ ನೌಗಾಮ್ ಠಾಣೆಯಲ್ಲಿ ಸಂಗ್ರಹಿಸಿದ್ದ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಸ್ಫೋಟಕವೇ ರಾತ್ರಿ ಬ್ಲಾಸ್ಟ್ ಆಗಿ 9 ಜನರ ಜೀವ ತೆಗೆದಿದೆ. ಅಷ್ಟಕ್ಕೂ ಸೇನೆ, ಪೊಲೀಸ್ ವಶದಲ್ಲಿದ್ದ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿದ್ದ ಹೇಗೆ? ಬಾಂಬ್ ಅಂತ ಗೊತ್ತಿದ್ರೂ ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ಯಾಕೆ? ಸ್ಫೋಟದ ಹಿಂದೆ ಇಷ್ಟು ದೊಡ್ಡ ನಿರ್ಲಕ್ಷ್ಯ ಆಗಿದ್ದೇಗೆ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡುತ್ತಿದೆ. ಆದರೆ ಉಗ್ರರಿಂದ ವಶಪಡಿಸಿಕೊಂಡಿದ್ದ 2900 ಕೆಜಿ ಸ್ಫೋಟಕವನ್ನ ನೌಗಾಮ್ ಪೊಲೀಸ್ ಠಾಣೆಯಲ್ಲೇ ಸಂಗ್ರಹಿಸಿಟ್ಟಿದ್ರು. ಈ 2900 ಕೆಜಿ ಸ್ಫೋಟಕಕ್ಕೆ ಬಳಸಿದ್ದ ಕೆಮಿಕಲ್ ಯಾವುದು ಅಂತ ನೌಗಾಮ್ ಠಾಣೆಯಲ್ಲೇ ಸಂಶೋಧನೆನೂ ಮಾಡುತ್ತಿದ್ರು. ದೆಹಲಿ ಸ್ಫೋಟದ ಬೆನ್ನಲ್ಲೇ 2900 ಕೆಜಿ ಸ್ಫೋಟಕದ ಬಗ್ಗೆ ಪೊಲೀಸ್ ಠಾಣೆಯಲ್ಲೇ ರಿಸರ್ಚ್ ಮಾಡ್ತಿದ್ರು. FSL ತಜ್ಞರು, ಮ್ಯಾಜಿಸ್ಟ್ರೇಟ್, ಪೊಲೀಸರ ಸಮ್ಮುಖದಲ್ಲಿ ಈ ಪ್ರಯೋಗ ನಡೆಯುತ್ತಿತ್ತು. ಪ್ರಯೋಗ ಮುಗಿಸಿ ಎಲ್ಲವನ್ನ ಪ್ಯಾಕಿಂಗ್ ಮಾಡಲು ತೀರ್ಮಾನ ಮಾಡಿದ್ದ ಅಧಿಕಾರಿಗಳು ಸ್ಥಳೀಯ ವ್ಯಕ್ತಿಗಳನ್ನ ನಿನ್ನೆ ರಾತ್ರಿ ಕರೆಸಿಕೊಂಡು ಸ್ಫೋಟಕ ಪ್ಯಾಕಿಂಗ್ಗೆ ಮುಂದಾಗಿದ್ರು. ಆಗಲೇ ಈ ಸ್ಫೋಟ ನಡೆದಿದ್ದು 9 ಜನ ಸತ್ತಿದ್ದಾರೆ, 32 ಜನರಿಗೆ ಗಂಭೀರ ಗಾಯವಾಗಿದೆ. ಇಷ್ಟು ದೊಡ್ಡ ಸೂಕ್ಷ್ಮ ಪ್ರಕರಣ ಅಂತ ಗೊತ್ತಿದ್ರೂ ಹೊರಗಿನವರನ್ನ ಕರೆಸಿದ್ಯಾರು? ಅವರ ಹಿನ್ನೆಲೆ ಏನು? ಸ್ಫೋಟ ಆಗಿದ್ದು ನಿಜಕ್ಕೂ ಆಕಸ್ಮಿಕನ, ಉದ್ದೇಶಪೂರ್ವಕನ ಅಂತ ತನಿಖೆನೂ ಶುರುವಾಗಿದೆ. ನೌಗಾಮ್ ಪೊಲೀಸ್ ಠಾಣೆ ಸಂಪೂರ್ಣ ಸರ್ವನಾಶವಾಗಿದ್ದು ನಿನ್ನೆ ರಾತ್ರಿ ಬ್ಲಾಸ್ಟ್ ಆದಾಗ ಉಗ್ರರೇ ದುಷ್ಕೃತ್ಯ ಎಸಗಿದ್ರು ಅನ್ನೋ ಅನುಮಾನದ ಮೇಲೆ ತನಿಖಾ ತಂಡಗಳು, ಮಿಲಿಟರಿ ಅಧಿಕಾರಿಗಳು ಮಧ್ಯರಾತ್ರಿಯೇ ಸ್ಥಳಕ್ಕೆ ಬಂದು ತನಿಖೆ ಶುರು ಮಾಡಿದ್ರು. ಈಗಲೂ ತನಿಖೆ ನಡೆಯುತ್ತಿದೆ. FSL ಟೀಮ್, NIA ಟೀಮ್, ATS ಟೀಮ್, NSG, ಬಾಂಬ್ ಸ್ಕ್ವಾಡ್ಗಳಿಂದ ತನಿಖೆ ಶುರುವಾಗಿದೆ.
ನೌಗಾಂ ಪೊಲೀಸ್ ಠಾಣೆ ಸ್ಫೋಟವಾದ ಪ್ರಕರಣದ ಬಗ್ಗೆ ಒಂದು ಕಡೆ ತನಿಖೆ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಮೃತಪಟ್ಟ 9 ಜನರ ಕುಟುಂಬದವರ ಆಕ್ರೋಶನೂ ಜೋರಾಗಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ದುರಂತವಾಗಿದೆ ಅಂತ ಮೃತ ಕುಟುಂಬಸ್ಥರ ಪತ್ನಿ, ತಾಯಿ, ಮಕ್ಕಳು ಸೇರಿದಂತೆ 100 ಮಹಿಳೆಯರು ಪ್ರತಿಭಟನೆಗಿಳಿದರು. ಇನ್ನು ನೌಗಾಂ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ರು. ಘಟನೆ ಹೇಗಾಯ್ತು ಅಂತ ಮಾಹಿತಿ ಪಡ್ಕೊಂಡ್ರು. ಆಮೇಲೆ ಮೃತದೇಹಗಳಿಗೆ ಸೇನಾ ಗೌರವ ಸಲ್ಲಿಸಲಾಯಿತು. ಸೇನಾ ಗೌರವ ನೀಡುತ್ತಿದ್ದಾಗ ಮಗನನ್ನ ಕಳ್ಕೊಂಡ ತಂದೆ ಶವದ ಮುಂದೆ ಕಣ್ಣೀರು ಹಾಕ್ತಾ ಗೋಳಾಡ್ತಾ ಇರೋದನ್ನ ಕಂಡು ಸೇನಾಧಿಕಾರಿಗಳು ತಲೆ ತಗ್ಗಿಸಿ ಮೌನಕ್ಕೆ ಶರಣಾದ್ರು. ಆಮೇಲೆ ಬಂದ ಲೆಫ್ಟಿನೆಂಟ್ ಗವರ್ನರ್ ಬಳಿಯೂ ಕಣ್ಣೀರು ಹಾಕ್ತಾ ಪೋಷಕರು ನೋವು ತೋಡಿಕೊಂಡ್ರು. ಎಲ್ಲ ಮುಗಿದ್ಮೇಲೆ ಸಾರ್ವಜನಿಕವಾಗಿ ಮುಸ್ಲಿಂ ಧರ್ಮದವರೆಲ್ಲ ಪ್ರಾರ್ಥನೆ ಸಲ್ಲಿಸಿ ಮೃತರ ಅಂತ್ಯಕ್ರಿಯೆ ನಡೆಸಲಾಯಿತು. ಇದಿಷ್ಟು ಜಮ್ಮು ಕಾಶ್ಮೀರದ ನೌಗಾಂ ಸ್ಫೋಟದ ಕಥೆಯಾದ್ರೆ, ದೆಹಲಿಯಲ್ಲಿ I-20 ಕಾರು ಸ್ಫೋಟಿಸಿ 13 ಜನರನ್ನ ಬಲಿ ಪಡೆದ ಪ್ರಕರಣದ ತನಿಖೆ ತೀವ್ರಗೊಳಿಸಲಾಗಿದ್ದು, ಕೆಣಕಿದಷ್ಟು ಕಠೋರ ಸತ್ಯಗಳು ಬಯಲಾಗ್ತಿದೆ. ಸ್ಫೋಟದಲ್ಲಿ TATP ಸ್ಫೋಟಕ ಬಳಸಲಾಗಿತ್ತು ಅನ್ನೋದು ಗೊತ್ತಾಗಿದೆ. ಸ್ಫೋಟಗೊಂಡ I-20 ಕಾರಿನಲ್ಲಿ TATP ಇರೋದ್ರ ಬಗ್ಗೆ FSL ವರದಿಯಲ್ಲಿ ಬಯಲಾಗಿದೆ. ಇನ್ನು ವಿವಾದಾತ್ಮಕ ಅಲ್-ಫಲಾಹ್ ವಿಶ್ವವಿದ್ಯಾಲಯದ ಮತ್ತೊಬ್ಬ ವೈದ್ಯನನ್ನ NIA ಬಂಧಿಸಿದೆ. ಜನಿಸರ್ ಆಲಂ ಅಲಿಯಾಸ್ ಜಿಗರ್ ಎಂಬಾತನ ಹೆಡೆಮುರಿ ಕಟ್ಟಿದೆ. 2024ರಲ್ಲಿ ಈತ MBBS ಪದವಿ ಪಡೆದಿದ್ದು ದೆಹಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ NIA ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಪಠಾಣ್ಕೋಟ್ ಮೂಲದ ಡಾಕ್ಟರ್ ರಯೀಸ್ ಅಹಮದ್ ಭಟ್ ಎಂಬಾತನನ್ನು ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಈತ ಡಾಕ್ಟರ್ ಉಮರ್ ನಬಿ ಜೊತೆ ಸಂಪರ್ಕ ಹೊಂದಿದ್ದಂತೆ. 2020-2021ರಲ್ಲಿ ಫರೀದಾಬಾದ್ನ ಅಲ್-ಫಲಾಹ್ ವಿವಿಯಲ್ಲಿ ಕೆಲಸ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.